ಹಾಯ್ ಹಲೋ ವೀಕ್ಷಕರೇ, ನಾನಿವತ್ತು ನಿಮಗೋಸ್ಕರ ಬಿಳಿ ಕೂದಲು ನ್ಯಾಚುರಲಾಗಿ ಕಪ್ಪು ಕಲರ್ ಮಾಡ್ಕೋಬೋದು ಸ್ನೇಹಿತರೆ. ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದೇ ಅವಶ್ಯಕತೆ ಬೀಳಲ್ಲ, ಇಷ್ಟು ನ್ಯಾಚುರಲಾಗಿ ಕಲರ್ ಸಿಗುತ್ತೆ. ಹಾಗಾದರೆ ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಹೋಗಿ ನೋಡೋಣ. ಫಸ್ಟು ಒಂದು ಸ್ಟವ್ ಮೇಲೆ ನಾನು ಇವಾಗ ಕಬ್ಬಿಣದ ಕಡೆಯನ್ನು ಇಟ್ಕೊಂಡಿದ್ದೀನಿ. ಕಬ್ಬಿಣದ ಕಡೆಯಲ್ಲಿ 1 ಲೋಟದಷ್ಟು ನಾನು ನೀರು ಹಾಕಿರುವಂಥದ್ದು. ಈ ನೀರು ಬಿಸಿ ಆಗಬೇಕು. ಬಿಸಿ ಆಗ್ತಾ ಆಗ್ತಾ ನಾವು ಯಾವುದೇ ಹೇರ್ ಪ್ಯಾಕನ್ನು ರೆಡಿ ಮಾಡಬೇಕಂತ ಅಂದ್ಕೊಂಡ್ರೆ ನಾವು ಕಬ್ಬಿಣದ ಕಡೆಯಲ್ಲಿ ಮಾಡ್ಕೊಳ್ಳಿ, ರಿಸಲ್ಟ್ ಚೆನ್ನಾಗಿ ಬರುತ್ತೆ, ನ್ಯಾಚುರಲಾಗಿ ರಿಸಲ್ಟ್ ಸಿಗುತ್ತೆ. ಇವಾಗ ಅದಕ್ಕೆ ನಾನು ಬ್ರೂ ಕಾಫಿಯನ್ನು ಸೇರಿಸ್ತಾ ಇದ್ದೀನಿ. ಬ್ರೂ ಕಾಫಿ ನಮ್ಮ ಹೇರ್ ಬ್ಲ್ಯಾಕ್ನೆಸ್ ಮಾಡುತ್ತೆ, ನಮ್ಮ ಕೂದಲು ಶೈನಿ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಬ್ರೂ ಕಾಫಿಯನ್ನು ಬಳಸಬೇಕಾಗತ್ತೆ. ನ್ಯಾಚುರಲಾಗಿರುವಂಥ ಹೇರ್ ಪ್ಯಾಕ್ಗಳು ನ್ಯಾಚುರಲಾಗಿ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ನ್ಯಾಚುರಲ್ ರೀತಿಯಾಗಿ ನೀವು ಕೂಡ ಮಾಡಿಕೊಂಡು ಯೂಸ್ ಮಾಡಿ ನೋಡಿ. ಇವಾಗ ನೋಡಿ, ನಾನು ಬ್ರೂ ಕಾಫಿ ಹಾಕಿದ್ದೀನಿ. ಕಬ್ಬಿಣದ ಕಡೆಯಲ್ಲಿ ಚೆನ್ನಾಗಿ ಕುದಿಸ್ತಾ ಇರಬೇಕು. ಆಮೇಲೆ ಒಂದು ಲಿಂಬೆಹಣ್ಣು ಹಾಕಬೇಕು ಸ್ನೇಹಿತರೆ. ಲಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ. ಅದು ನಮ್ಮ ಸ್ಕ್ಯಾಲ್ಪು ಈ ಥರ ಹೊಟ್ಟಿನ ಸಮಸ್ಯೆ, ಕೂದಲು ಜಾಸ್ತಿ ಈ ಥರ ಉದುರು ಹೋಗುವಂಥ ಸಮಸ್ಯೆಯನ್ನು ತಡೆಗಟ್ಟುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಸ್ಕ್ಯಾಲ್ಪು ಸ್ಟ್ರಾಂಗ್ ಆಗಿ ಇಡುತ್ತೆ. ನಮ್ಮ ಸ್ಕ್ಯಾಲ್ಪು ಚೆನ್ನಾಗಿ ಇದ್ರೇ ನಮಗೆ ಕೂದಲು ಬೆಳವಣಿಗೆ ಮತ್ತು ವೈಟ್ ಕೂದಲು ಕೂಡ ಆಗದೇ ರೀತಿ ಕೇರ್ ಮಾಡುತ್ತೆ. ಇವಾಗ ನೋಡಿ, ಲಿಂಬೆಹಣ್ಣಿನ ರಸ ಹಿಂಡಿದ್ದೀನಿ. ಲಿಂಬೆಹಣ್ಣಿನ ರಸ ಹಿಂಡಿದ ಮೇಲೆ ಚೆನ್ನಾಗಿ ಇದನ್ನು ಮತ್ತೆ ಸ್ವಲ್ಪ ಕುದಿಸ್ಬೇಕು. ಇವಾಗ ಇದರಲ್ಲಿ ನಾನು ಯಾವ ಮೆಹಂದಿಯನ್ನು ಸೇರಿಸ್ತೀನಿ ಅಂತ ನೋಡಿ. ನಾನು ಇದರಲ್ಲಿ ಸೇರಿಸ್ತಾ ಇರೋವಂಥದ್ದು ನೂಪುರ್ ಮೆಹಂದಿ. ನೂಪುರು ಇದರಲ್ಲಿ ಹೀನಾ ಕೂಡ ಇರುತ್ತೆ, ಹಾಗೆ ಆವ್ಲಾ ಕೂಡ ಪೌಡ್ರ್ ಮಿಕ್ಸ್ ಮಾಡಿ ಎರಡೂ ಕೂಡ ಇದರಲ್ಲಿ ಇರುವಂಥದ್ದು. ಹಾಗಾಗಿ ಇದು ನ್ಯಾಚುರಲಾಗಿ ನಮ್ಮ ಹೇರನ್ನು ಬ್ಲ್ಯಾಕ್ನೆಸ್ ಮಾಡುತ್ತೆ ಸ್ನೇಹಿತರೆ. ನ್ಯಾಚುರಲಾಗಿ ರಿಸಲ್ಟ್ ಸಿಗುವಂಥದ್ದು. ಹಾಗೆ ನೋಡಿ, ಇದನ್ನು ಬಳಸೋದ್ರಿಂದ ಕೂಡ ನಮಗೆ ನ್ಯಾಚುರಲಾಗಿ ಪರ್ಮನೆಂಟಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಮತ್ತು ಬಿಳಿ ಕೂದಲ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಇದು ಯಾವಾಗಲೂ ಕೂಡ ಬಳಸೋದು ನೂಪುರ್ ಮೆಹಂದಿನೇ ಬಳಸ್ತೀನಿ. ಇವಾಗ ಅದು ಒಂದು 10 ರೂಪೀಸ್ ಪ್ಯಾಕೆಟ್ ತಂದಿರುವಂಥದ್ದು ಪೂರ್ತಿಯಾಗಿ ಇದರಲ್ಲಿ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮತ್ತು ಇದಕ್ಕೆ ನಾವು ಬೇಕಂದರೆ ಸ್ವಲ್ಪ ಇದಕ್ಕೆ ಹೀನಾ ಮೆಹಂದಿ ಪುಡಿ ಕೂಡ ಸೇರಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ. ಅದು ಕೂಡ ಸೈಡಿಗೆ ಪೌಡರ್ ಸಿಗುತ್ತೆ. ಅದು ಕೂಡ ಈ ಥರ ನೀವು ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನಾನು ಕೆಳಗಡೆ ಲಿಂಕ್ ಕೇಳಿ ಲಿಂಕ್ ಕೊಡ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಆನ್ಲೈನಲ್ಲಿ ಸಿಗುತ್ತೆ, ಇಲ್ಲಾಂದರೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ನಾನು ಇವಾಗ ನೋಡಿ 1-2 ಸ್ಪೂನಷ್ಟು ಹೀನಾ ಮೆಹಂದಿ ಪುಡಿ ಕೂಡ ಸೇರಿಸಿದ್ದೀನಿ. ಅವೆರಡನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀವು ಇದರಲ್ಲಿ ಹೀನಾ ಮೆಹಂದಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿದ್ರೆ ನಮಗೆ ಬ್ಲ್ಯಾಕ್ ಮೆಹಂದಿ ಬೇಗನೆ ಆಗುತ್ತೆ. ಇಲ್ಲ ನಮಗೆ ಟೈಮ್ ಇರಲಿ, ನಮಗೆ ಟೈಮ್ ಬೇಕು ಅಂತ ಸ್ವಲ್ಪ ಟೈಮ್ ಇರೋರು ನೀವು ಓನ್ಲಿ ನೂಪುರ್ ಮೆಹಂದಿ ಸೇರಿಸ್ಕೊಂಡ್ರೂ ಕೂಡ ನಡೆಯುತ್ತೆ. ಅದೊಂದು ಸಿಕ್ಕರೆ. ಇಲ್ಲ ಹೀನಾ ಮೆಹಂದಿ ಸಿಗ್ತಾನೆ ಇಲ್ಲ, ನಮ್ಗೆ ಎಲ್ಲಿ ಬೇಕು ಸಿಗುತ್ತೆ ಅಂತ ನೀವು ಅಷ್ಟೆಲ್ಲ ನಿಮಗೆ ಆಗದೆ ಇರೋರು ನೂಪುರ್ ಮೆಹಂದಿ ಸೇರಿಸಿದ್ರೆ ಕೂಡ ನಡೆಯುತ್ತೆ. ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ ನೋಡಿ ಅದಕ್ಕೆ. ಇಲ್ಲ ನಿಮಗೆ ಟೈಮ್ ಇಲ್ಲ ಅನ್ನೋರು, ಬೇಗನೆ ನಿಮಗೆ ರಿಸಲ್ಟ್ ಸಿಗಬೇಕು, ಬೇಗನೆ ನಮಗೆ ಈ ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೋಬೇಕಂದ್ರೆ ಖಂಡಿತವಾಗಿ ಇದರಲ್ಲಿ ಹೀನಾ ಮೆಹಂದಿ ಪುಡಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಬೇಕು. ಇವಾಗ ನಾನು ನೋಡಿ ಮೆಹಂದಿ ಹಾಕಿದ್ದೀನಿ. ಸಣ್ಣ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹಾಗೆ ಈ ಥರ ಕುದಿಸ್ಬೇಕು. ಎಷ್ಟೊತ್ತು ಕುದಿಸ್ತೀವಲ್ವ ಆವಾಗ ನೋಡಿ ಕಪ್ಪು ಕಲರ್ ಆಗ್ತಾ ಹೋಗುತ್ತೆ ಮೆಹಂದಿ ಪೂರ್ತಿಯಾಗಿ. ಈ ಥರ ಕಪ್ಪ ಆಗ್ತಾ ಹೋಗುತ್ತೆ. 1-2-3 ನಿಮಿಷ ಇದೇ ರೀತಿಯಾಗಿ ಸ್ವಲ್ಪ ಕುದಿಸ್ತಾ ಇರಬೇಕು. ತುಂಬಾ ಕಪ್ಪಾಗ್ತಾ ಬರುತ್ತೆ. ಕಪ್ಪಾಗ್ತಾ ಬಂದಾಗ ನಾವು ಅದನ್ನು ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿ ನೀವು ಇದನ್ನು ತಣ್ಣಗಾದ್ಮೇಲೆ, ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಿಮ್ಮ ಹೇರಿಗೆ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ನಾನು ಫಸ್ಟ್ ಹೇಳಿದ್ದೀನಲ್ವ, ಹೀನಾ ಮೆಹಂದಿ ಇಲ್ದವರು ಇದೇ ರೀತಿಯಾಗಿ ಕರೆಕ್ಟಾಗಿ ಇದೇ ರೀತಿಯಾಗಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿ ರಾತ್ರಿ ಇಡೀ ಒಂದಿಲ್ಲ ಒಂದು 5 ಗಂಟೆಗಳ ಕಾಲ ಬಿಟ್ವಿ ಅಂದರೆ ಪೂರ್ತಿಯಾಗಿ ಮೆಹಂದಿ ಕಪ್ಪಗಾಗುತ್ತೆ. ನೀವು ಆಮೇಲೆ ಹೇರಿಗೆ ಅಪ್ಲೈ ಮಾಡ್ಕೋಬೋದು. ನೋಡಿ ಇದು ಕಾಣಿಸ್ತಿರ್ಬೋದು, ಇವಾಗ ಕಲರ್ ಎಷ್ಟು ಚೇಂಜ್ ಆಗ್ತಾ ಬರುತ್ತೆ ಅಂತ ನೋಡಿ. ಶೈನಿಂಗ್ ಆಗುತ್ತೆ, ಕಲರ್ ಬೇಗನೆ ಚೇಂಜ್ ಆಗುತ್ತೆ, ಕಪ್ಪ ಆಗ್ತಾ ಹೋಗುತ್ತೆ. ಕಬ್ಬಿಣದ ಅಂಶ ಎಲ್ಲ ಕೂಡ ಮೆಹಂದಿಯಲ್ಲಿ ಇಳಿತಾ ಹೋಗುತ್ತೆ. ಆವಾಗ ನಮ್ಮ ಹೇರ್ ಪ್ಯಾಕ್ ರೆಡಿ ಆಗ್ತಾ ಹೋಗುತ್ತೆ. ನ್ಯಾಚುರಲ್ ಆಗಿರುವಂಥ ಹೇರ್ ರೆಮಿಡಿ ಖಂಡಿತವಾಗಿ ನೀವು ಟ್ರೈ ಮಾಡಿ. ನಿಮ್ಮ ಮಕ್ಕಳಾಗಲಿ ವಯಸ್ಸಾದವರಾಗಲಿ ಎಲ್ರಿಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದರೆ ನ್ಯಾಚುರಲಾಗಿ ಹೇರ್ ಪ್ಯಾಕನ್ನು ರೆಡಿ ಮಾಡಿ ಯೂಸ್ ಮಾಡ್ಬೋದು. ಫಸ್ಟ್ ರಿಸಲ್ಟು, ಸೆಕೆಂಡ್ ರಿಸಲ್ಟ್, ಥರ್ಡ್ ರಿಸಲ್ಟ್ ಇದೇ ರೀತಿಯಾಗಿ ಟ್ರೈ ಮಾಡ್ತಾ ಹೋದರೆ ನಿಮ್ಮ ಪರ್ಮನೆಂಟಾಗಿ ನಿಮ್ಮ ಬಿಳಿ ಕೂದಲು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನೋಡಿ, ಇದು ಎಷ್ಟು ಸರ್ತಿ ಕೂಡ ಯೂಸ್ ಮಾಡಿದ್ರೂ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಖಂಡಿತವಾಗಿ ಟ್ರೈ ಮಾಡ್ಬೋದು. ನೋಡಿ ಇವಾಗ ಕಾಣಿಸ್ತಾ ಇರ್ಬೋದು ಎಷ್ಟು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಇದು ಇನ್ನೂ ಸ್ವಲ್ಪ ಹೊತ್ತು ನಾವು ತಣ್ಣಗಾಗೋದಕ್ಕೆ ಬಿಡ್ತೀವಲ್ಲ, ಇನ್ನೂ ಪೂರ್ತಿಯಾಗಿ ಕಪ್ಪಾಗಿಬಿಡುತ್ತೆ. ಹಾಗಾದರೆ ವೀಕ್ಷಕರೇ, ಖಂಡಿತವಾಗಿ ಈ ಹೇರ್ ಪ್ಯಾಕನ್ನು ಟ್ರೈ ಮಾಡಿ ನಿಮ್ಮ ಹೇರಿಗೆ ಯೂಸ್ ಮಾಡಿ ನೋಡಿ. ನಿಮಗೂ ಕೂಡ ನ್ಯಾಚುರಲ್ ಆಗಿರುವಂತಹ ಈ ಹೇರ್ ಪ್ಯಾಕ್ ಇಷ್ಟ ಆದರೆ ಪ್ಲೀಸ್ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಮೆಹಂದಿ ನಾನು ಇವಾಗ ಹಾಗೆ ಬಿಟ್ಬಿಡ್ತೀನಿ. ನಿಮಗೆ ತಣ್ಣಗಾದ್ಮೇಲೆ ಕೂಡ ರಿಸಲ್ಟ್ ತೋರಿಸ್ತೀನಿ ಯಾವ ರೀತಿಯಾಗಿ ಬ್ಲ್ಯಾಕ್ ಆಗಿರೋವಂಥದ್ದಂತ.
ನೋಡ್ತಾ ಇರ್ಬೋದು ನೋಡಿ, ತಣ್ಣಗಾದ್ಮೇಲೆ ಈ ಥರ ಕಪ್ಪಾಗುತ್ತೆ ಸ್ನೇಹಿತರೆ. ಕಬ್ಬಿಣದ ಕಡೆಯಲ್ಲಿ ಮಾಡಿದ್ರೆ ಈ ಥರ ರಿಸಲ್ಟ್ ಸಿಗುತ್ತೆ. ಖಂಡಿತವಾಗಿ ನಿಮ್ಮ ಹೇರಿಗೆ ಅಪ್ಲೈ ಮಾಡಿ 1 ಗಂಟೆಗಳ ಕಾಲ ಬಿಟ್ಕೊಂಡು ಹೇರ್ ವಾಶ್ ಮಾಡಿ. ಶಾಂಪೂ ಮಾತ್ರ ಫಸ್ಟ್ ರಿಸಲ್ಟಿಗೆ ಬಳಸೋದಕ್ಕೆ ಹೋಗಬೇಡಿ. ಶಾಂಪೂ ನಾವು ಸೆಕೆಂಡ್ ಥರ್ಡ್ ರಿಸಲ್ಟ್ ಆದಮೇಲೆ ಬಳಸ್ಬೋದು. ಈ ಥರ ಹೇರ್ ಪ್ಯಾಕ್ ಖಂಡಿತವಾಗಿ ನ್ಯಾಚುರಲ್ ರಿಸಲ್ಟ್ ಸಿಗುವಂಥ ಹೇರ್ ಪ್ಯಾಕು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಹೊಸದಾಗಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಧನ್ಯವಾದ.